ಆಮೇಲೆ ಸಂಪುಟಕ್ಕೆ ಈ ಬಾರಿ ಬಹಳ ಘಟಾನುಘಟಿಗಳಿಗೆ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗ್ತಾ ಇರುವಂತದನ್ನು ನೋಡಬಹುದು. ಒಂದು ಈ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿದ್ದಂಥವ್ರು ಅನುರಾಗ್ ಠಾಕೂರ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಇಲ್ಲ, ಅವ್ರು ಗೆದ್ದಿದ್ದಾರೆ. ಬಟ್ ಹಿಮಾಚಲ ಪ್ರದೇಶದಿಂದ ಬಹುಶಃ ಆ ಕೋಟಾದಲ್ಲಿ ನಡ್ಡಾ ಅವರನ್ನ ಈ ಬಾರಿ ಸೇರಿಸ್ಕೊಳ್ಬಹುದು ಅಂತ ಕಾಣಿಸ್ತದೆ. ಸ್ಮೃತಿ ಇರಾನಿ ಅವರು ಸೋತಿದ್ದಾರೆ. ವಿ.ಕೆ. ಸಿಂಗ್ ಆಗಿರ್ಬೋದು, ಅಶ್ವಿನಿ ಕುಮಾರ್ ಚೌಬೆ ಆಗಿರ್ಬೋದು, ಅರ್ಜುನ್ ಮುಂಡಾ ಆಗಿರ್ಬೋದು, ಹಾಗೆ ಆರ್.ಕೆ. ಸಿಂಗ್, ಮೀನಾಕ್ಷಿ ಲೇಖಿ ಇವರುಗಳಿಗೂ ಸಚಿವ ಸ್ಥಾನ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ಅವರು ಸೋತಿರುವಂತ ಕಾರಣಕ್ಕಾಗಿ ಈ ಬಾರಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥದ್ದು ಸಾಧ್ಯತೆ ತೀರಾ ಕಮ್ಮಿ ಇದೆ. ಅವ್ರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸೋದು, ಅಲ್ಲಿಂದ ಮಾಡೋದು ಅಂತ ಒಂದು ಪ್ರಯತ್ನಕ್ಕೆ ಬಹುಶಃ ಬಿಜೆಪಿ ಕೈ ಹಾಕಲ್ಲ ಅಂತ ಕಾಣಿಸುತ್ತೆ. ಇನ್ನು ಅನುರಾಗ್ ಠಾಕೂರ್ ಅವರು ನಾನು ಈಗ ತಾನೇ ಹೇಳಿದಾಗೆ ಹಿಮಾಚಲ ಪ್ರದೇಶದಿಂದ ಅವರು ಗೆದ್ದು ಬಂದಿದ್ದಾರೆ. ಬಟ್ ಹಿಮಾಚಲ ಪ್ರದೇಶದ ಕೋಟಾದಲ್ಲಿ ಜೆ.ಪಿ. ನಡ್ಡಾ ಅವರನ್ನ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಕಾರಣಕ್ಕಾಗಿ ಅನುರಾಗ್ ಠಾಕೂರ್ ಅವರು ಗೆದ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ನಾರಾಯಣ ರಾಣೆ ಅವರು ಕೂಡ ಗೆದ್ದಿದ್ದಾರೆ, ಬಟ್ ಸಚಿವ ಸ್ಥಾನ ಇಲ್ಲ. ಹಾಗೆ ವಿ.ಕೆ. ಸಿಂಗ್ ಅವರು ಲೋಕಸಭಾ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಿರಲಿಲ್ಲ. ಇನ್ನು ಮೀನಾಕ್ಷಿ ಲೇಖಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಹೀಗೆ ಕಳೆದ ಬಾರಿ ಇದ್ದಂತ 19 ಪ್ರಮುಖ ನಾಯಕರು ಈ ಬಾರಿ ಅವರು ಮಿಸ್ ಆಗ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ ಒಂದು ಈ ಬಾರಿ ಹೌದು ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಣೆ ಹಾಕಬೇಕಾದಂಥದ್ದು ಅನಿವಾರ್ಯತೆಯೂ ಕೂಡ ಇದೆ, ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕಾದಂಥ ನಿಟ್ಟಿನಲ್ಲಿ. ಹೀಗಾಗಿ ಕೆಲ ಸಚಿವರುಗಳು ತಮ್ಮ ಸ್ಥಾನವನ್ನು ತೆರವು ಮಾಡಿಕೊಡ್ಬೇಕಾಗುತ್ತೆ ಹಿಂದೆ ಸಚಿವರಾಗಿದ್ದಂಥವ್ರು. ಆಮೇಲೆ ಇನ್ನೊಂದು ಸಂಗತಿ ಅಂತಂದ್ರೆ ಪರ್ಫಾರ್ಮೆನ್ಸ್ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಕೆಲವರ ಪರ್ಫಾರ್ಮೆನ್ಸ್ ಆ ಮಟ್ಟಿಗೆ ಮೋದಿ ಅವರಿಗೆ ಇಷ್ಟ ತಂದಿರ್ಲಿಕ್ಕಿಲ್ಲ, ಹಾಗಾಗಿ ಪಕ್ಕಕ್ಕೆ ಇಟ್ಟಿರ್ಬೋದು. ಮೂರನೇದಾಗಿ ಕೆಲವರು ಸೋತಿದ್ದಾರೆ. ಈಗ ಕಳೆದ ಬಾರಿಯ ಮಂತ್ರಿಮಂಡಲದಲ್ಲಿದ್ದಂಥವ್ರು ಸಚಿವರಾಗಿದ್ದಂಥವ್ರು ಈ ಬಾರಿ ಅವರು ಸೋತಿದ್ದಾರೆ. ನಾಲ್ಕನೇದಾಗಿ ಈಗ ಒಂದು ರಾಜ್ಯಕ್ಕೆ, ಈಗ ಹಿಮಾಚಲ ಪ್ರದೇಶ ಅಂತ ರಾಜ್ಯ 4 ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ, ಈಗ ಜೆ.ಪಿ. ನಡ್ಡಾ ಅವರಿಗೂ ಮಣೆ ಹಾಕಿ ಅನುರಾಗ್ ಠಾಕೂರ್ ಅವರಿಗೂ ಕೊಟ್ಟರೆ, ಸೊ ಚಿಕ್ಕ ರಾಜ್ಯಕ್ಕೆ 2 ಸಚಿವಗಿರಿ ಕೊಡೋದಕ್ಕಿಂತ ಉಳಿದಂಥ ದೊಡ್ಡ ರಾಜ್ಯಗಳಿಗೆ ಸಚಿವಗಿರಿ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಇರ್ಬೋದು. ಹಾಗಾಗಿ ಬಹಳಷ್ಟು ಮಂದಿನ ಪಕ್ಕಕ್ಕಿಡ್ತಾ ಇದ್ದಾರೆ.